ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ಮುರುದ್ರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ಮುರುದ್ರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ಮುರುದ್ರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ಮುರುದ್ರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ಈಗ ಅನ್ವೇಷಣೆ ಮಾಡಿರುವ ನಾನು ಎಕ್ಸ್ಪ್ಲೋರ್ ಮಾಡಿರುವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾಕ್ಷ್ಯಚಿತ್ರದಲ್ಲಿ ನಾನು ಈಗ ನಿಮಗೆಲ್ಲರಿಗೂ ತೋರಿಸುತ್ತಾ ವಿವರಿಸುತ್ತಿರುವ ಸ್ಥಳ ಯಾವುದೆಂದರೆ 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವ 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕೊಪ್ಪಳ ನಗರದ ಶ್ರೀ ಗವಿಸಿದ್ದೇಶ್ವರ ಮಠದ 18 ಪೀಠಾಧಿಪತಿಗಳವರ ಗುರು ಪರಂಪರೆಯನ್ನೊಳಗೊಂಡ ಜೀವನ ಚರಿತ್ರೆಯ ಕುರಿತು ಸ್ನೇಹಿತರೆ. ಹಾಗೆಯೇ ಶ್ರೀ ಗವಿಸಿದ್ದೇಶ್ವರ ಮಠದ 11ನೆಯ ಪೀಠಾಧಿಪತಿಗಳಾದಂತಹ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ರೋಚಕವಾದಂತಹ ಹಾಗೂ ಅತ್ಯದ್ಭುತವಾದಂತಹ ಜೀವನ ಚರಿತ್ರೆಯ ಕುರಿತು ಸ್ನೇಹಿತರೆ. ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಸಾಕ್ಷ್ಯಚಿತ್ರಕ್ಕೆ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಡಾಕ್ಯುಮೆಂಟ್ರಿಗೆ ಆತ್ಮೀಯವಾದ ಸುಸ್ವಾಗತ. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ಮುರುದ್ರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ಮುರುದ್ರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಬಸವನಗೌಡರ ವಂಶಸ್ಥರು ಬರ್ಮೇಗೌಡರು, ಸಿದ್ದನಗೌಡರು ಅವರು ಮತ್ತು ಅವರ ಶ್ರೀಮತಿಯವರು. ಈಗ ನಾವು ಇಲ್ಲಿ ಸಾಕ್ಷ್ಯಚಿತ್ರ ಗವಿಸಿದ್ದೇಶ್ವರ ಸಾಕ್ಷ್ಯಚಿತ್ರ ಅವಾಗಿನ ಈಗೇನು ಗೌರಿ ಮಠದ ಶ್ರೀಗಳು ಏನಿದ್ದಾರೆ 11ನೇ ಶ್ರೀಗಳು ಓಡಾಡಿದ ಜಾಗ ಇಲ್ಲಿ ಇದ್ದಿದ್ದ ಜಾಗ. ಅವಾಗ ಬಸವನಗೌಡರು ಕರೆಸಿದ್ರು ಅವ್ರಿಗೆ, ಮಳೆ ಮಲ್ಲೇಶ್ವರದಿಂದ ಅವರು ಇಲ್ಲಿ ಓಡಾಡಿದ್ದು ಇಲ್ಲಿ ಇದ್ದಿದ್ದ ಜಾಗ ಅವ್ರ ಮನೆತನ. ಮೊದ್ಲಿಂದ ಏನು ಇದೆ ಕಟ್ಟಡ ಅದೇ ತರ ಕಾಣುತ್ತೆ ಮೊದ್ಲಿಂದು. ನೋಡೋಣ ಬನ್ನಿ ಸ್ನೇಹಿತರೆ. ಸರ್, ಇದು ಮೊದ್ಲಿದ್ದು ಒಳಗಡೆ ಇದು ಆಲ್ಟ್ರೇಷನ್ ಮಾಡಿರೋದು. ಏನು ಚೇಂಜಸ್ ಮಾಡಿಲ್ಲ. ಲೈಟ್ ಏನ್ರಿ ನಮ್ದು ಅವಾಗಿಂದ ಈ ಬಂಕದ ಮನೆಗಳು ಅಂತಾರಲ್ರಿ, ಅದು ಅವಾಗಿಂದ ಮನೆ. ಏನು ಸರ್, 4 ಅಗೆಗಳಿದ್ವು ಸರ್. ಈಗ ಪೂರ್ತಿ 4 ಇದ್ದು ಹೊರಗಡೆ 2 ಹಿಂದ್ಗಡೆ ಅಂತೂ ಅದು ಇದ್ರ ಜಾಗ. ಇನ್ನು ಹಿಂದ್ಗಡೆ ಹಿತ್ಲ ಅಂತೇಳಿ ಲೈಟ್ ಇದೆ. 2 BHK 3 BHK ಎಷ್ಟು ರೂಮ್ಗಳು ಇರ್ತದೆ. ಚೆನ್ನಾಗಿರುತ್ತೆ ಸರ್, ವಿಶಾಲವಾಗಿ. ಇವಾಗ ಬಸವನಗೌಡರು ಫೋಟೋ ನೋಡಕ್ ಸಿಗ್ತದಂತ. ಅದು ಬರಂಗೌಡರು ವಿಡೇಗೌಡರು ಅಂತ. ಮಂಜುನಾಥ್ ಡಿ ಪಾಟೀಲ್ ಅಂತ 3 ಜನರಲ್ಲಿ ಒಬ್ಬರು ಇದ್ದಾರೆ. ಘಟದಜ್ಜರು ಸರ್. ಈಗ 18 ಪೀಠಾಧಿಪತಿಗಳಲ್ಲಿ ಮೊದಲು ಯಾರೋ ಬೇರೆಯವರು ಇರಬೇಕು. ಘಟದಜ್ಜರು ಅಂತಾರೆ, ಅವ್ರ ಹೆಸರು ಗೊತ್ತಿಲ್ಲ. ಬಟ್ ಘಟದಜ್ಜರು ಇವರಂತೂ ಶಿವಶಾಂತ.
ನಾವು ಓದ್ಬೇಕಾದ್ರೂ ಕಾಲಿ ಹಾಕೊಂಡು ಬರ್ತಿದ್ದೆ ಸರ್. ಅಜ್ಜವರು ಅಲ್ಲೇ ಓದ್ತಿದ್ರು, ಆ ಕಡೆಯಿಂದ ಓಡಾಡ್ತಿದ್ರು. ಅಂದ್ರೆ ಬಸವನಗೌಡರು ಫೋಟೋಗಳು ಇಲ್ಲ. ಬಸವನಗೌಡರು ಫೋಟೋಗಳು ಇಲ್ಲ. ಬೆಳೆಗೌಡರು ಅಂದ್ರೆ ಅವ್ರ ಮಗ ಸರ್. ಬರಮಗೌಡರು ಆ ಕಡೆ ಲಾಸ್ಟ್ ಫೋಟೋ ಇದೆ. ಓ ಯಾಕೆ ಕನ್ಫ್ಯೂಸ್ ಆಗತ್ತಂದ್ರೆ ಇಬ್ಬರು ಹೆಂಡ್ರು, ಹಂಗಾಗಿ ಬರಮಗೌಡರು ಜಡೇಗೌಡರು ತಿಂಕ. ಓ ತುಂಬ ಧನ್ಯವಾದಗಳು ಸರ್. ನಮಸ್ತೆ ರೀ. ಹೆಚ್ಚಿನ ಉದಿನ ಕಟ್ಟಿರೋದು ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ SM ಮುರುಘರಾಜ್ ಅಂಡ್ ವೆಲ್ಕಮ್ ಟು SM ಮುರುಘರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾವು ಈ ಗವಿಮಠದ ಡಾಕ್ಯುಮೆಂಟರಿ ಅಂದ್ರೆ ಶ್ರೀ ಗವಿಸಿದ್ದೇಶ್ವರ ಶ್ರೀಗಳ ಡಾಕ್ಯುಮೆಂಟರಿ ಮಾಡ್ತಾ ಇದ್ವಿ. ಅದಕ್ಕೆ ಇಲ್ಲಿ ನಮ್ಮ ಗವಿಸಿದ್ದೇಶ್ವರ ಮಠದಲ್ಲಿ ಶಿಕ್ಷಕರಾಗಿ ನಿವೃತ್ತಿ ಆಗಿದ್ದು ಕನ್ನಡ ಉಪನ್ಯಾಸಕರ ಕಡೆಯಿಂದ ಇವರು, ಯಾಕಂದ್ರೆ ಗವಿಮಠದ ಸ್ವಾಮೀಜಿಗಳ ಬಗ್ಗೆ ಬುಕ್ಕು ಮತ್ತು ಪುಸ್ತಕ ಬರೆದಿದ್ದಾರೆ ಮತ್ತು ಪುರಾಣ ಗ್ರಂಥ ಬರೆದಿದ್ದಾರೆ ಮತ್ತು ಬೇರೆ ಬೇರೆ ತರದ ಮೊದಲಿನಿಂದನೇ ಗವಿಸಿದ್ದೇಶ್ವರ ಮಠದ ಒಡನಾಡಿಗಳು. ಹಾಗಾಗಿ ಅವರ ಕಡೆಯಿಂದ ಸಂದರ್ಶನ ತಗೊಳ್ತಾ ಇದ್ದೀವಿ ಗವಿಮಠದ ಬಗ್ಗೆ. ಹೇಳ್ತಾರೆ ಇದ್ರ ಬಗ್ಗೆ. ಇದು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SM ಕಬಾಬೆ ಅಂತೇಳಿ ನೃತ್ಯ ಶಿಕ್ಷಕರು. ನಾವು ಗವಿಮಠ ಅಧ್ಯಯನ ಮಾಡಿ ಇದು ಮಾಡಿರ್ತಕ್ಕಂಥ ಶಿಕ್ಷಕ. ಸುಮಾರು 40 ವರ್ಷ ಕಾಲ ಶಿಕ್ಷಕ ವೃತ್ತಿ ಮಾಡಿ ಗವಿಮಠದ ಬಹಳ ಸಾಹಿತ್ಯವನ್ನು ಬರೆದಿದೆ. ಗವಿಮಠ ಪುರಾಣವನ್ನು ಮತ್ತೆ ಮನೆ ಮಾಡಿರ್ತಕ್ಕಂಥ ಸಾಹಿತ್ಯ ಕೂಡ ಬರೆದಿದೆ. ಗೌರವ ಪರಂಪರೆ ಅಂತ ತಿಳ್ಕೊಂಡು ಎಲ್ಲ ಒಂದೇ ಸ್ವಾಮಿ ಇಟ್ಕೊಂಡು ಇಲ್ಲಿವರು ಇರ್ತಕ್ಕಂಥ ಎಲ್ಲ ಸ್ವಾಮಿ ಚರಿತ್ರೆಯನ್ನು ಕೂಡ ಬರ್ತೀನಿ. ಎಲ್ಲ ಭವಿಷ್ಯದಲ್ಲಿ ಸಂದರ್ಭದಲ್ಲಿ ಇಲ್ಲಿ ನಾವು ನಿಂತಿರ್ತಕ್ಕಂಥ ಸ್ಥಳ ಯಾವುದಂದ್ರೆ ಗವಿಸಿದ್ದೇಶ್ವರರು ಇದು ಬಂದಿರ್ತಕ್ಕಂಥ ಮನೆ ಜಡೆಯಗೌಡ ಮನೆ. ಇದು ಜಡೆಯಗೌಡ ಮನೆಯವರು ಯಾಕೆ ಹೋದ್ರು ಅದು ಹಿನ್ನೆಲೆ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಗವಿಸಿದ್ದೇಶ್ವರರು ಜಡೆಯಗೌಡರಿಗೆ ಹೋಗಲಕ ತಮ್ಮ ಶಿಕ್ಷೆಯನ್ನ ಮನೆ ಗೌಡರಿಗೆ ಕುಟುಂಬದವರಿಗೆ ಇಬ್ಬರು ಹೆಂಡಿದ್ರು. ಅವ್ರ ಮಕ್ಕಳಾಗಿಲ್ಲ. ಅವ್ರ ಹೆಣ್ಮಕ್ಳು ಇಬ್ಬರಿಗೂ ಗವಿಸಿದ್ದೇಶ್ವರ ಉಡಿ ತುಂಬಿ ಹೋದ್ರು. ಉಡಿ ತುಂಬಿ ಹೋದ್ಮೇಲೆ ಗವಿಸಿದ್ದೇಶ್ವರಿಗೆ ಅವ್ರ ಇಳಿ ಪ್ರಕಾರ ಗೌಡರಿಗೆ ಮಕ್ಕಳದು ಅವ್ರು ಹೇಳಿದ್ರು. ಮುಂದೆ ಬರ್ತಕ್ಕಂಥ ಮಗನಿಗೆ ಜಡೆಗೌಡ ಅಂತ ಹೇಳುತ್ತೆ. ಅದೇ ಪ್ರಕಾರ ಅವರು ನಿಜವಾಗಿ ಮಾಲಿಗೌಡರು, ಪೊಲೀಸರು, ಇವರು ಗೌಡರು. ಆದ್ರೆ ಗವಿಸಿದ್ದೇಶ್ವರ ಯಾವ ಕಾಲದಲ್ಲಿ ಮನೆ ಬಿಟ್ಟು ಹೋಗೋ ಕಾಲಕ್ಕೆ ಜಡಗುಡಿಯಲ್ಲಿ ಜಡಿ ತುಂಬಿದ್ರು, ಆವಾಗ ಹಿಡ್ಕೊಂಡು ಇವ್ರ ಹೆಸರು ಕೊಪ್ಪಳದ ಜಡೆಗೌಡ ಅಂತ ಆದ್ರು. ಪರಂಪರೆ ಬರ್ತಕ್ಕಂಥದ್ದು. ಆ ಕಾಲಕ್ಕಾಗಿ ಜಡೆಗೌಡ ನಿಜವಾಗಿ ಜಡೆಗೌಡ ಅಲ್ಲ, ಮೂರು ಗೌಡರು. ಗವಿಸಿದ್ದ ಬಹಳ ಶ್ರದ್ಧಾವಂತರು. ಅದ್ರ ಮೊಟ್ಟ ಮೊದಲ ಭಕ್ತರಿಗೆ ಗೌಡ. ಇಲ್ಲಿ ಪಾಸಿರ್ತಕ್ಕಂಥರು ಜಡೆಗೌಡ ವಂಶಸ್ಥರು. ಎಷ್ಟನೇ ವಂಶಸ್ಥರು ಸರ್ ಅವರು? ನಾವು 5ನೇ ವಂಶಸ್ಥರು. 11ನೇ ಮಠಾಧೀಶರು ಏನಿದ್ರಲ್ರಿ. ಆಮೇಲೆ ಸರ್ ಅದು ಮಳೆಮಲ್ಲೇಶ್ವರದಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹೇಳ್ತಾರಲ್ಲ ಆ ಅಜ್ಜವರಿಗೆ, 11ನೇ ಶತಮಾನ 11ನೇ ಶ್ರೀಗಳಿಗೆ, 11ನೇ ಪೀಠಾಧಿಪತಿಗಳಿಗೆ ಇಲ್ಲಿ ಸ್ಥಳ ಪುರಾಣ ಸ್ಥಳ ಮಹಿಮೆ ಆಯ್ತು ಸರ್. ಅವ್ರ ಜಡೆದು. ಆಮೇಲೆ ಅಲ್ಲಿ ಏನ್ ಅಜ್ಜವ್ರು ಕರ್ಕೊಂಡ್ ಬಂದ್ರು ಅದ್ರ ಇತಿಹಾಸ ಕಾರಣ ನಾನು ಹೇಳ್ಬೇಕು. ಗೌಡರು ಒಂದು ಸಾಮಾನ್ಯ ಗೌಡ ಅಲ್ಲವರು, ಸಾವಿರಾರು ಆದವರಿಗೆ, ನೂರಲ್ಲ. ಈ ಭಾಗದಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಗೌರ್ಜಮಂತ್ರಿ ಗೌಡರು ಸಾವಿರಾರು ಎಲ್ಲಿ ಮೇಯ್ತಿದ್ದ ಕೊಪ್ಪಳ ಇವರಲ್ಲ. ಕೊಪ್ಪಳ ಹಿಂದಿನ ಮಾದರಿ ಇತ್ತು. ಈ ಗೌಡರು ಆಕಳುಗಳಿಗೆ ಒಂದು 20 ಮಂದಿ ಜನ ಕಾರಿದ್ರು. ಅಷ್ಟು ದೊಡ್ಡ ಆಕಳುಗಳು. ಅವ್ರ ಆಕಳು ಹೆಂಗಿದ್ದು ಅಂದ್ರೆ ಹುಲಿ ಆನೆ ತಂಗಿದ್ದು. ಅಷ್ಟು ಆಕಳು ಕೇಳ್ತಿರ್ತಕ್ಕಂಥ ಆಕಳುಗಳು.
ಹಂಗ ಏನೇ ಇರಲಿ ಮತ್ತು ಆಕಳು ನಿತ್ತರ ಮಳೆ ಮಳಿತರ ದೇವಸ್ಥಾನ ಜಾಗದಲ್ಲಿ ಮೇಲೆ ಹೋಗ್ತಿದ್ದು ಮೇಲೆ ಹೋಗ್ತಿದ್ದು ಹೋದ ಕಾಲಕ್ಕೆ ಬ್ಯಾಸಿಗೆ ಬಿಸಿಲು ಏನೋ ಹಂಗಾಗಿ ಬಹಳ ಆಕಳುಗಳು ಬಹಳ ಕಾಯ್ತಕ್ಕಂಥ ಸಾಕಾಗಿ ಬ್ಯಾಸಿ ಕಲ್ಲು ಹೋಗೋದು ಏನು ಮಾಡಿದ್ರು ಒಂದು ಆಕಳ ಕಲ್ಲು ಹೋಗೋದು ಹೊರತಕ್ಕೂ ಅದು ಆಕಳು ಸದ್ಯ ಬಿಟ್ಟು ಸತ್ತು ಕೂಡ ಬಂದು ನೋಡ್ತಾನೆ ನಾನು ಬೈತರ ಬಾ ಅಂತ ಹೇಳ್ಕೊಂಡು ಏನ್ ಮಾಡ್ದ ಜನಕ್ಕ ಆಗ್ಲಕಾಯ ಶೀಲ ಬಂದು ಗೌಡ ಅಂತ ಹೇಳಿದ ಗೌಡ ಬುದ್ಧಿ ಒಂದು ಆಕಳ ಸತ್ತೋಗ್ಯಾದ ಅನ್ನೋದು ಗೌಡರು ಓಡೋಡಿ ಬಂದು ನೋಡ್ತಾರ ಕಾಮರ್ಯವಾಗಿರ್ತಕ್ಕಂಥ ಆಕಳ ಸತ್ತೋದನ್ನು ಬಹಳ ಕೊಡ್ತಾರೆ ಅಲ್ಲಿ ಮಳೆ ನಮಸ್ಕಾರ ಮಾಡ್ತಾರೆ ಬುದ್ಧಿ ಏನಂತಂದ್ರೆ ನಾನು ಇದುವರೆಗೂ ನಮ್ಮ ದಿನಮಾಂತವಾಗಿ ನಮ್ಗೆ ಒಂದು ಆಕಳ ಹಿಂಗಾಗಿದ್ದಿಲ್ಲ ಯಾಕೆ ಹಿಂಗಾಯ್ತು ಹೇಳಕತ್ತು ಕೂಡಲೇ ಕುಚಿದ್ದೇಶ್ವರ ಅಲ್ಲೇ ಪೂಜೆ ಕೊಟ್ಟಿದ್ರು ಅವ್ರ ಹೆಸರು ಬಸಿದಿರ್ತಾರ ಬದಲಲ್ಲ ಅವ್ರ ಹೆಸರು ಗುರುದಯ್ಯ ಏನಂದ್ರೆ ಅವ್ರ ತಂದೆ ತಾಯಿದ್ರು ಅಲ್ಲಿ ಗುಡ್ಲಿಂಗಮ್ಮ ಮಹಾದೇವಿ ಮಂಗಳಾಪುರದವರು ಆ ಗುರುದಯ್ಯ ನಿಂತರು ಮಂಗಳಾಪುರದಿಂದ ಅಲ್ಲಿ ಬಂದು ಧ್ಯಾನ ಮಾಡ್ತಿದ್ದ ಹುಡುಗರ ಸಂಘ ಆಟ ಆಡುತ್ತಿಲ್ಲ ಹುಡುಗರು ಗೋಡಿಕೊಂಡು ಅದು ಆಡಲು ಆದ್ರೆ ಗುರುದಯ್ಯ ನಿತ್ಯ ಪೂಜೆ ಮಾಡವ 3 ಗಂಟೆ ಧ್ಯಾನ ಅಷ್ಟು ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲೇ ಮಾಡ್ದ ಧ್ಯಾನ ಮಾಡ್ತಿದ್ದ ಹೋಗ್ತಿದ್ರು ಯಾವಾಗಲೂ ಯಾಕಂದ್ರೆ ಅದು ಹುಟ್ಟಬೇಕಾದ್ರೆ ಮಳೆ ಕೃಪೆ ಆಗಿದೆ ಗುರುದಯ್ಯ ಸಾಮಾನ್ಯ ಅವ್ರ ತಂದೆ ಮಕ್ಕಳಾಗಿದ್ರು 14 ವರ್ಷ ಆಗಿತ್ತು ಗುರುಲಿಂಗಮ್ಮ ಆಡಕತ್ತಿದ್ರು ಮಾದೇವ ಹೇಳಕತ್ತಿದ ಅದು ಹಿಂದೆ ಹೇಳ್ತಾರೆ ಆಮೇಲೆ ಅವ್ರ ಮಕ್ಕಳಾಗಿದ್ದಿಲ್ಲ ಅವ್ರು ನಡ್ಕೊಂಡು ಮಳೆ ಕೃಪೆಯಿಂದ ಹುಟ್ಟಿದ ಹುಡುಗಲ್ಲಿ ಗುರುದಯ್ಯ ಅಂತ ಹೆಸರು ಗುರುದಯ್ಯ ಹೆಸರು ಬಂದ್ರೆ ಮತ್ತೆ ಅದೇ ಗುರುದಯ್ಯ ಮಾಡ್ತಿರ್ತಾರೆ ಧ್ಯಾನ ಮಾಡ್ತಿದ್ದ ಪೂಜೆ ಮಾಡ್ತಿದ್ದ ಯಾವಾಗ ಗೌಡ ಅಳಕತ್ತಿದ್ರು ಗೌಡ ಅಳಕತ್ತು ಅವಾಗ ಕಣ್ ತಂದು ನೋಡ್ತಾನ ಯಾಕೆ ಅಳಕತ್ತೀರಿ ಯಾಕೆ ಅಂತ ಅವ್ರು ಗೌಡ್ರಿ ಯಾರೋ ಕುಂತಾರ ಜಾಮ ಕೈ ಮುಗಿದ ಅವ್ರು ವಾಪಸ್ ನಾನು ನೋಡಿಲ್ಲ ಯಾಕೆ ಅಳಕತ್ತ ಗೌಡ್ರು ಯಾಕೆ ಅಳಕತ್ತಾನ ಏನಂತ ಬುದ್ಧಿ ಕೊಪ್ಪಳ ಗೌಡ್ರು ಆಕಳಿಂದ ಗೌಡ್ರು ಗೌಡ್ರು ಅಳಕತ್ತಿದ್ರು ಆತ ಹೃದಯ ಏನ್ ದೊಡ್ಡದಿದೆ ನೀವು ಇದು ಮಳೆಬಲೇಶ್ವರ ಸ್ಥಾನ ಪವಿತ್ರ ಸ್ಥಾನ ಇಲ್ಲಿ ಸಾಧನೆ ಇಲ್ಲ ಅಲ್ರಿ ಮಳೆ ಮೇಲೆ ಜೀವ ಕೊಡ್ತಾನೆ ಜೀವ ಕೊಡ್ತಾನ ಅಸಾಧ್ಯ ಮಾಡ್ತಿದ್ದು ನೋಡಿ ಏನಾಗಿದೆ ಚೂಡ ಆಯ್ತು ನೋಡಿ ಮತ್ತೆ ಅಲ್ಲೇ ಬಂದು ನೋಡ್ತಾನೆ ಆಕಳು ಬಿದ್ದು ಬಿಡಿತ್ತು ಅಲ್ಲೇ ಇರ್ತಕ್ಕಂಥ ಮಳೆ ಮೇಲೆ ಹೋಗಿ ನೀವು ತಾನೇ ಹೋಗಿ ನೀರು ತಗೊಂಬಂದ ಪತ್ರಿ ಭಸ್ಮ ಎಲ್ಲ ಹೇಳಿ ಧ್ಯಾನ ಮಾಡಿದ ಸತ್ತಂತ ಆಕಳ ಜೀವಂತ ಇತ್ತು ಒಪ್ಕೊಂಡಿದ್ದ ಎದ್ದಂಗ ಆಗ್ಬಿಡ್ತೀರಿ ಹೋಗಿ ಬಹಳ ಖುಷಿ ಆಯ್ತು ಬಸಿದಪ್ಪನ ಹೋಗ್ಕೊಂಡು ಖುಷಿಯಾಗಿ ಅದು ಎದ್ಕೊಂಡ ಕುಡಲಾದ ಯಾರ ಮಗ ಅಂತ ಹೇಳ್ಕೊಂಡು ಹಿಂಗ ಅನ್ಕೊಂಡೆ ಮತ್ತೆ ಅದು ಕರ್ಕೊಂಡು ತೆಚ್ಚಿದ ಮನೆಗೆ ಮಕ್ಳಿಗೆ ಬಂದ್ರಿ ಮನೆಗೆ ಬಂದ್ಮೇಲೆ ಅಲ್ಲ ಮತ್ತೆ ಅವ್ರ ಅಪ್ಪ ಕರ್ಕೊಂಡು ಹುಡುಗ ಹುಡುಗನ ಕಳಿಸ್ತಾರೆ ಕರ್ಕೊಂಡು ಗೌಡ ಕರ್ಕೊಂಡು ಹೇಗೆ ಕಳಿಸ್ತಾರೆ ಹೇಳಿದ್ರು ಗೌಡ ಮನೆಗೆ ಬಂದು ಗೌಡ ಮನೆಗೆ ಬಂದ್ರಿ 1 ದಿನ ಆಯ್ತು 2 ದಿನ ಆಯ್ತು 15-20 ದಿನ ಗೌಡ ಮನೆ ದೊಡ್ಡ ಇದ್ದಿಲ್ಲ ಮನೆ ಸಾಗಿಲ್ಲ ದಿನ ಮಣ್ಣು ಬರಲ್ಲ ಕೇಳೋದು ನನ್ನ ಮಕ್ಕಳಾಗಿಲ್ಲ ಅದು ಕೊಡ್ರಿ ಇದು ಮತ್ತೆ ಪ್ರಾಪಂಚಿಕ ಮನಿನ ಮಠ ಆಯ್ತಿದ್ದು ಗೌಡ್ರು ಬುದ್ಧಿ ಯೋಗ್ಯ ನಮ್ಮ ಮನೆ ಕರೆಯೋದು ನಮ್ಮ ಮನೆಗೆ ಸಾಧ್ಯ ಇಲ್ಲ ಮನೆ ಕೊಡ್ಬೇಕು ವಿಚಾರ ಮಾಡೋದು ಇನ್ನೊಂದು ಪೊಲೀಸ್ ಗೌಡ್ರು ಇದ್ರಲ್ಲಿ ಬಸನಗೌಡ ಅಂತ ಹೇಳಿ ಈ ಗೌಡ್ರು ಅವ್ರು ಸೋತಿಬ್ರು ಅವ್ರು ಜೈಲು ನಿಮ್ಗೆ ಬರ್ಲಿ ಹೆಂಗಾಯ್ತು ಆದ್ರೆ ವಿಚಾರ ಮಾಡ್ಕೊಂಡ್ರು ಮನೆ ಕೈಬೇಕಪ್ಪ ಅಂತ ಆ ರೊಕ್ಕ ಏನಾಗಿತ್ತಂದ್ರೆ ಖುಷಿ ಗೊತ್ತಾಗಿತ್ತು ಕೊಪ್ಪಳ ಬೆಂಬಡಿ ಐತೆ ನೋಡ್ಬೇಕು ಅವ್ರಿಗೆ ಆಸೆ ಆಗಿತ್ತು ನೋಡಿ ಅಲ್ಲಿ ಅದ್ರಾಗೆ ಅದು 10 ಸ್ವಾಮಿ ಇದ್ರು ಒಬ್ರು ಯಾರೋ ಗೋಲ್ಡ್ ಮನೆ ಬಂದ ಸಾಗರ ಅಂತ ಪ್ರಸಿದ್ಧ ಆಗ್ಯದ ಮನೆ ಜನ ಹೋಗ್ತಾರ ಅಂತ ಅವ್ರಿಗೂ ಖುಷಿ ಆಗಿತ್ತು ನೋಡಿ ಅವ್ರಿಗೂ ಮನಸ್ಸಿನಾಗ ಐತೆ ಇವ್ರಿಗೆ ಹೋಗ್ಬೇಕಂತ ಐತೆ ಕಳ್ಸ್ಬೇಕಾಯ್ತು ರೋಗಿ ಬೆಳೆಸಿದ್ದು ಹಂಗ ಮನಸ್ಸಾಗಿತ್ತು ಅದೇ ಪ್ರಕಾರ ಮರುದಿನ ಗೌಡ ಸ್ನಾನ ಮಾಡ್ಕೊಂಡು ಮಠಕ್ಕೆ ಹೋಗ್ಬೇಕಂದ್ರೆ ಮಠಕ್ಕೆ ಕಳಿಸ್ರು ಅದು ಮಠಕ್ಕೆ ಹೋಗುವ ಮುಂದೆ ಗೌಡ್ರಿ ಇಬ್ಬರು ಹೇಳಿದ್ರು ಅವು ಉಡಿ ತುಂಬ ಹೋದ್ರು ಜಡೆ ತುಂಬಿದ್ರು ಮುಂದೆ ವರ್ಷ ಮಕ್ಕಳಾದ್ರು ಜಡೆಗಳ ಹೆಸರು ಆ ಕಾಲಕ್ಕೆ ಜಡೆ ವರ್ಷ ಬಂತು ಜಡೆ ಇಟ್ಟು ಹೋಗಿರ್ತೀವಿ ಜಡೆ ಗೋಡ್ ನೋಡಿ ಇಡೀ ಜೋಡಿಗಳು ಪವಿತ್ರ ಯಾವ ಕಾಲ ತೆಗೆದ್ರು ಬೆಳೆಯತಕ್ಕಂಥ ನಮ್ಮ ತಲೆ ಕಾಲ ಇದು ಬಹಳ ಪವಿತ್ರ ಮುಟ್ಟಾಗ ನಾವು ಬಹಳ ಪವಿತ್ರ ಮುಟ್ಟಿದ ಭಯ ಯಾಕಂದ್ರೆ ಅಷ್ಟು ಪವಿತ್ರ ಅದಕ್ಕೆ ಗೌರು ಮಾಡ್ಕೊಂಡು ಬಂದ್ರೆ ಪೂಜೆ ಮಾಡ್ತಾರೆ
12 ತಿಂಗಳು 24 ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ. ಇವತ್ತು ಗೌಡ್ರ ಮನೆ ಚಲೋ ಆಗ್ಯಾರ, ಮಕ್ಕಳು ಚಲೋ ಆಗ್ಯಾರ, ಎಲ್ಲ ಆಗ್ಯಾರ. ಅದು ಗೊತ್ತಿ ಬೆಳ್ಕೊಂತ ಬಂದಾರೆ. ಮೊಟ್ಟ ಮೊದಲ ಭಕ್ತರು ಗೌಡ್ರು. ಆ ಕಾರಣಕ್ಕೆ ಈ ಮತ್ತೆ ಗೌಡರಿಗೆ ಜಾರಿ ಇದು ಮತ್ತೆ ಮುಂದೆ ಗೌರ್ಮೆಂಟ್ಗೆ ಬಂದ್ರು ಅಭಿಷೇಕ ಆಯ್ತು. ಮೊದಲು ಮೂಲದ ಗೌಡ್ರ ಹೆಸರು ಏನಾದ್ರಲ್ಲ ಬಸನಗೌಡ. ಬಸನಗೌಡ. ನೋಡ್ರಿ ಅದು ಮೂಲದಲ್ಲಿ ಅದು ಸ್ವಾಮಿ ಅದು ಮಠದ ಗವಿಸಿದ್ದೇಶ್ವರ ಸ್ವಾಮಿಗಳ ಗದ್ದಿಗೆ ಅಲ್ಲಿ ಇದ್ರು ಕೂಡ ಇದು ಒಂದು ದೇವಸ್ಥಾನ ತರನೇ ಇದೆ. ಯಾಕಂದ್ರೆ ಮೂಲದಲ್ಲಿ ಇರುವಂತ ಜಡಿ ನಮ್ಮ ಗೌರ್ಮೆಂಟ್ ಕಾರ್ಯಕ್ರಮ ಆರಂಭ ಜಾತ್ರೆ ಆಗ್ತದೆ. 15 ದಿವಸ 25 ಮಾಸ ತಿಂಗಳಾಗಿ ಆದ್ರೆ ಮೊಟ್ಟ ಮೊದಲಿಗೆ ನಮ್ಮ ಅಜ್ಜವರು ಇಲ್ಲಿ ಬಂದು ಕಾರ್ಯಕ್ರಮ ಮಂಗಳ ಪೂಜೆ ಹೋದ್ಮೇಲೆ ಆರಂಭ ಆಗ್ತದೆ. ಅಲ್ಲಿ ಮಠ ಅಲ್ಲಿ ಮೊದಲಿಗೆ ಸುಮ್ಮನೆ ಅಲ್ಲಿ ಕೊಂಡಿರ್ತಾರ ಜಗ ಮಂದಿ ಕೊಡ್ತೈತಿ ಕೊಡು ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತಾ ಮಂಗಳ ಗಣಗಳ ದಕ್ಷಿಣ ಎಲ್ಲ ಮಾಡ್ತಿ ಪ್ರಸಾದ ಮಾಡ್ತಿ ಇಲ್ಲಿ ದಿನ ಆರಂಭ ಮಾಡ್ತಾರ. ಮೂರ್ತಿನೂ ಬರ್ತದೆ, ಮತ್ತೆ 3ನೇ ದಿನ ಮತ್ತೆ 10 ಮತ್ತೆ ಪಾಲಿಕೆ ಬರ್ತದೆ, 2ನೇ ಪಾಲಿಕೆ ಬರ್ತದೆ. ಇಲ್ಲಿ ಯಾಕೆ ಕೊಡ್ತಾರೆ ಕೇಳಪ್ಪಾರ ಗೊತ್ತಿದ್ದ ಗುಟ್ಟಿ ಬಂದಿರ್ತ ಅಲ್ಲ ಎಲ್ಲಾ ಜನರಿಗೆ ಎಲ್ಲ ಇಂತ ಕೂಸಿಗೆ ಕುಂಡಿಗೆ ಹಿರಿಯರಿಗೆ ಮೊದಲಿಂದ ಅರ್ಥ ಕೊಡ್ಬೇಕು. ನಾವು ಎಲ್ಲರೂ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗೊತ್ತಿದ್ದಪ್ಪ ಸಾಮಾನ್ಯ ಆಗ್ತದೆ. ಹಿರಿಯ 1 ರೂಪಾಯಿ ಕೊಟ್ಟರೆ ಭಕ್ತನೇ, 10 ರೂಪಾಯಿ ಕೊಟ್ಟರೆ ಭಕ್ತನೇ. ಆ ಕಡೆ ಅರ್ಥ ಕೊಡ್ಬೇಕಂತ ಭಾವನೆಯಿಂದ ಬರ್ತಾ ಹೊರತಾಗಿ ಅಡ್ಡಾಡ್ಬೇಕು ಪ್ರಚಾರ ಮಾಡಬೇಕಿಲ್ಲ. ಅದೇ ರೀತಿ ಎಲ್ಲಾ ಸ್ವಾಮಿಗಳು 12ನೇ ಸ್ವಾಮಿಗಳು 15ನೇ ಸ್ವಾಮಿಗಳು 15ನೇ ಸ್ವಾಮಿ ಸುಶಾಂತ ಮಹಾಸ್ವಾಮಿ ಇದ್ರು. ಅವ್ರು ಎಲ್ಲಾ ಮನೆ ಬಿಟ್ಟು ಹೋಗಿದ್ರು. 1 ರೂಪಾಯಿ ಕೊಟ್ಟರು ಕೆಳಗಿಡರು, 6 ರೂಪಾಯಿ ಕೊಟ್ಟರು ಮನೆಗೆ ಅಷ್ಟೇ ಮಾಡಿದ ಅಷ್ಟೇ. ಅವ್ರಿಗೆ 14ನೇ ಸ್ವಾಮಿ ಇದ್ರು. ಅವರು ಕೂಡ ಯಾಕಂದ್ರೆ ಎಲ್ಲರೂ ಭಕ್ತರಪ್ಪ. 1 ರೂಪಾಯಿ ಕೊಟ್ಟರೆ ಅಷ್ಟೇ, 6 ರೂಪಾಯಿ ಕೊಟ್ಟರೆ ಅಷ್ಟೇ. ಯಾಕಂದ್ರೆ ಪರಮ ಭಕ್ತ ಅವರೇ ಭಕ್ತರು ಅವ್ರ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಬರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ. ಈಗಿನ ಸಹಿತ ಶಿವಶಾಂತಿಗೆ ಗೌಡ ಅಂದ್ರೆ ನೋಡಿ ಅದೇ ಪರಂಪರೆ ಇವತ್ತು ಕೊಪ್ಪಳದಾಗ ಹೇಳ್ಬೇಕಾದ್ರೆ ನನಗೆ ಇಬ್ಬರಿಗೆ ದೊಡ್ಡ ಮಗ ಹೆಸರು ಜಡೇಗೌಡ. ಎಲ್ಲರಿಗೂ ಕೊಪ್ಪಳದಾಗ ಮೊದಲಿಗೆ ಕೊಪ್ಪಳದಾಗ ಏನಂದ್ರೆ ಯಾರ ಮನೆ ಒಂದು 70 ಮಂದಿ ಕಲ್ಲು ಹೋಗಿದ್ರೆ ಅಂದ್ರೆ ಆ ಮನೆ ಬಸ್ದ ಬರ್ತಾನೆ ಬಸ್ದವ್ರ ಯಾರ ಒಂದು ಗೌರವ ಜಡೇಗೌಡರು, ಆಮೇಲೆ ಶಿವಶಾಂತಿ ಗೌಡರು, ಗೌಡರು ಬಂದ ಇದು ಪರಂಪರೆ ಬಸವ ಗೌಡರು. ಜಡೇಗೌಡರು ಅದೇ ಬೇಕಿದ್ರು ಮಂತ್ರಾಲಯ ಜಡೇಗೌಡರು. ಈಗ ಈ ರೀತಿ ಪರಂಪರೆ ಏನೈತೆ ಫಸ್ಟ್ ಅಂದ್ರೆ ಜಡೇಗೌಡ. ಬಟ್ ಏನೇ ಆಗಿದೆ ಫಸ್ಟ್ ಜಡೇಗೌಡ ಬಿಟ್ಟು ಅವ್ರೆಲ್ಲ ಮಾತಾಡ. ಮತ್ತ ಈಗ ಇವನಿಗೆ ಹೆಸರು ನಾಮಕರಣ ಮಾಡಿದ್ದ ಅಜ್ಜಾರಿ. ಈಗಲ ಅಜ್ಜರ ನಾಮಕರಣ ಮಾಡಿದ್ರು ಶಿವಶಾಂತ ಗೌಡ ಅಂತಂದಿರಪ್ಪ ಅಂತ ಅವರ ಬರ್ಸಿದ್ರಿ ಎಲ್ಲ ಜಾತಕದೆಲ್ಲ ಅವರ ಬಡಿಸಿ ಇವೊಂದು ಶಿವಶಾಂತ ಗೌಡ ಅಂತಂದ್ರೆ ಇಡಪ್ಪ ನೀನು ಆಯ್ತು ಶಿವಶಾಂತ ಗೌಡ ಅಂತ ನಿಮ್ಗೆ ನಾಮಕರಣ ಮಾಡಿದ್ವಿ. ನೋಡ್ರಿ ಎಷ್ಟು 1000 ವರ್ಷದ ಇತಿಹಾಸ, 1000 ವರ್ಷಕ್ಕಿಂತ ಪೂರ್ವದ 18ನೇ ಪೀಠಾಧಿಪತಿ ನೋಡ್ರಿ ಅಲ್ಲಿಗಿಂತ ಅಲ್ಲಿಂದ ಐತೆ ನೋಡಿ. 12ನೇ ಪೀಠಾಧಿಪತಿ ಇವರು 11 ನಂತರ 7 ಪೀಠಾಧಿಪತಿಗಳು. ಅವರು ಪೀಠಾಧಿಪತಿ ಆಗಕ್ಕಿಂತ ಮುಂಚೆನೆ ಇಲ್ಲಿ ಬಂದು ಎಲ್ಲ ಇದು ಮಾಡಿದ್ರಿ. ಅವ್ರ ಪೀಠಾಧಿಪತಿ ಶ್ರೀಗಳಾಗುವಂತೆ ನಮ್ಮ ಮನೆಗಿಂತ ಒಂದು ವಸ್ತು ತಗೊಂಡೋಗಿ ಪೀಠಾಧಿಪತಿ ಮಾಡಿಸ್ಯಾರ. ಮತ್ತೆ ಹಡಗಲಿ ಅಜ್ಜರ ಪೀಠಾಧಿಪತಿ ಆಗುವಂತೇನು ನಮ್ಮ ಮನೆಗಿಂತ ಒಂದು ವಸ್ತು ತಗೊಂಡೋಗಿ ಪೀಠಾಧಿಪತಿ. ಈ ಸ್ಟಾರ್ಟಿಂಗ್ ಅಲ್ಲಿ ಏನಿದ್ರೆ ಫಸ್ಟ್ ಎಂಟ್ರನ್ಸ್ ಐತಿ ಮೊದಲಿಂದು ಅವಾಗಿಂದ ಇದ್ದದ್ದೆ. ಈ ಕಡೆ ಏನಿದೆ ಹೊಸದು ನೋಡ್ರಿ ದೊಡ್ಡ ಒಂದ್ ಕಾಲದ್ದು ನಮ್ಮನೆಗೆ ಬಂಗ್ಲಾದೇಶಕ್ಕೆ ಒಂದ್ ಕಾಲಕ್ಕೆ ದೊಡ್ಡ ಮಂಟಾನೆ ಇದ್ರು. 16 ಎತ್ತಿಂದು ಬರ್ಸಿ 16 ಎತ್ತಿನ ಈಗ ಬರ್ಸಿ
ಇದು ಗೌಡ್ರು ಬರೇ 14 ಕಂತಿತ್ತು. ಓಹೋ ಅದು ಸರ ಒಂದು 16 ಎತ್ತಿಂದ ಅಂದಾಗ ಬಂತು. ಅದು ಒಂದ್ಸಲ ಏನೋ ಅಂದ್ರೆ 16 ಎತ್ತು ಬಿಟ್ಟು ಕುಂಟೆ ಅಂತ ಕುಂಟೆ ಎತ್ತಿದೆ 8 ಎತ್ತಿ ನೀಲ ಹೊಡೆದ. ಈಗಿನ 11ನೇ ಇವ್ರು ಏನ್ ಮಾಡ್ತಿದ್ರಿ ಅಂದ್ರ ಅಲ್ಲಿ ಹೊಲಕ್ಕೆ ಹೋಗಿದ್ರು ನೀಲ ಕಟ್ಟಿ ನಮ್ದು ರಾಮನ್ ಚಿಗಡ ಅಂತ ನಮ್ ಹೊಲ ಅಲ್ಲಿ ಅದು ಪೂರ್ವಿಗಿಂತ ಮಲ್ನಾಡು ಚಿಕ್ಕ ಇಲ್ಲ ರಾಮನ್ ಚಿಗಡ ಅಂತಂದು ಹೇಳಿ ಅದು ಒಂದು ಇತಿಹಾಸ. ಅಲ್ಲಿ ಏನ್ ಮಾಡ್ತಿದ್ರಿ ಅಂತ ನೀಗ್ಲ ಕಟ್ಟಿ ಸೀದಾ ಬಂದ್ ಮುಂಚಿಗಿಡ ಬಿಡಕ್ ಮಕ್ಕೊಂಡ್ಬಿಡತ್ತ. ದಿವಸ ಬಂದು ಹೇಳೋದು ಅಜ್ಜಾಗಿ ಎಲ್ಲ ಕಂಪ್ಲೀಟ್ ಮಾಡೋರು. ಒಂದಿನ ಅಜ್ಜರಿ ಏನ್ ಮಾಡ್ಯಾರಿ ಇವ್ರು ಹೋಗಿ ಹುಂಚಿ ಗಿಡದ ಮ್ಯಾಲ ಕುಂತಾರ. ಕುಂತ್ಕೊಂಡಾಗ 5 ಅಡಿ ಸರ್ಪು ನಗದ ಮ್ಯಾಲ ಕುಂತ್ಕೊಂಡು ಇದ್ ಕೆಳಗ್ ಹೋಗೋಣ 5 ಅಡಿ ಸರ್ಪು ನೀಲಿ ಒಳಗೆ ಇರ್ತೀರ ಕುಂಟೆತ್ತಿಲಿ ನೀಲಿ ಒಳಗೆ ಅವಾಗ ನೀ ದೊಡ್ಡಾಗ್ತದಿಯಪ್ಪ ನಿಂದ ಸ್ಥಾನ ನನ್ನ ಮನ್ಯಾಗಲ್ಲ ನೀ ಮಠಕ್ಕೆ ಸೇರ್ಬೇಕಂದಾಗ ಅವಾಗ ನಮ್ಗೆ ಜಡಿ ಗುರುತ ಕೊಟ್ಟು ಆತ ಮಠಕ್ಕೆ ಹೋದ್ರಿ. ಮಠಕ್ಕೆ ಹೋಗುವ ಹೊತ್ನ್ಯಾಗ ಕಾದಿದ್ದ ಈಸ್ನ ಮಡಿಚಿ ಇವತ್ತಿಂದ ನಿಮ್ಗೆ ಮನೆತನ ಗಂಡ ಸಂತಾನಿಲ್ಲ ಅಂತ ಹೇಳೋದು. ಗಂಡ ಸಂತಾನ ಅಲ್ಲ ನಮ್ಮ ಗಂಡ ಸಂತಾನ ಕೊಟ್ಟಿದ್ರಿ. ಹುಚ್ಚಗೌಡ್ರು ಹುಚ್ಚ ಹೊಂಡ್ರು ಮಠಕ್ಕೆ ಅಂದಾಗ ಕಾದಿದ್ದ ಈಸ್ನ ಹಿಂಗ ಮಡಿಚಿ ಅದನ್ನ ನಾವು ಮನ್ಯಾಗ ಇಟ್ಟ ಇವತ್ತಿಂದ ನಿಮ್ ಗಂಡ ಸಂತಾನ ಇಲ್ಲ ಅಂತ ಹೇಳುವಂತ ಒಬ್ಬರು ಮನ್ಯಾಗ ಬೇರೆಯವರಿಗೆ. ಶಾರದಾ ಟ್ಯಾಕ್ಸಿ ಬಾಜಿನ ಅವ್ರ ಮನೆ ಅಲ್ಲಿ ಕುಲಿ ಮಿತ್ರ. ಹೌದೌದು ಅದು ತೇರ್ನಾಗ ಐತಿ. ನಮ್ ತೇರ್ನಾಗ ಇದ್ದನ ಘಟನೆ ಏನ ಮಾಡ್ಯಾನ ಎಲ್ಲ ಓದವೆ. ಹೌದೌದು ಚಿತ್ರ ಐತಿ. ಹೌದೌದು ಕೆತ್ತನೆ ನಿಮ್ಗೆ ಜಾತ್ರೆಗೆ ಸಿಗೋದು. ಆಮೇಲೆ ಹೊಳ್ಳಿ ನಮ್ಮ ಆಕಳ ಬಸಿದ್ದನು ಐತಿ. ನಮ್ಮ ಜಡಿ ಕೊಟ್ಟಿದ್ದನು ಹೋಗ್ತಾ ತೇರು ಸಿದ್ದಪ್ಪನ ಮೂರ್ತಿ ಬರ್ತ ತೇರ ನಮ್ಮ ಮನಿದ ಏನ್ ನಮ್ಮ ಅಜ್ಜಗ ಬಸವಗೌಡ ಏನ್ ಜಡಿ ಕೊಟ್ಟು ಅದು ನಮ್ಮ ಮನಿ ಬರ್ತ ಹಿಂಗ ರಿಟರ್ನ್ ತೇರಿ ಮನಿ ಮಠಕ್ಕೆ ಬರ್ತಲ್ಲ ಅದು ಮೂರ್ತಿ ಐತಿ. ಅದು ಫ್ರಂಟಿಗೆ ಮೂರ್ತಿ ಹಿಂಗ ಬೆಳಗ್ಗೆ ಕುಂದಿರ್ತೇವೆ. ಅವಾಗ ನಮ್ಮ ಮನಿದಿಂದ ಏನ್ ಜಡಿ ಕೊಟ್ಟು ಆ ದೃಶ್ಯ ಅಲ್ಲಿ ಕೆತ್ತನೆ. ಅದು ಕೆತ್ತನೆ ಐತಿ. ನಾವು ಫೋಟೋ ಐತಿ ತೋರಿಸ್ತೇನೆ ನಿಮ್ಗೆ. ಒಂದ್ಸಲ ಫೋಟೋ ಹಾಕಿರುತ್ತೆ ಎಡಿಟಿಂಗ್ ಒಳಗೆ ನಿಮ್ಗೆ ಹಾಕ್ತೀನಿ ನೋಡಿ. ಏನು ಅಂತ ಪುಣ್ಯವಂತರ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಮುಂಜಾನೆ ಬರೋದ್ರಿ. ನೀವು ಬಂದಿರಂತ ನಾ ಬಂದಿನಿ. ಆಕ್ಚುಲಿ ನಾ ಬರೋದ್ರಿ. ನಾನು ನಂದು ಒಮ್ಮೆ ಇದ್ದಾಗ ಉದಿನ ಕಟ್ಟಿ ಬೆಳಿಗ್ಗೆ ಹೊರಗೆ ಬಂದು ಇಲ್ರಿ ಒಳ್ಳೆ ಎಂಟ್ರಿ ಬಂದಿಸ್ ಮುಂಜಾನೆ ಇವತ್ತು ಬೆಳಿಗ್ಗೆ ಅಭಿಷೇಕ ಸೋಮವಾರ ಅಭಿಷೇಕ ಅಮಾಸಿ ಹುಣ್ಣಿ ಸೋಮವಾರ ಅದನ್ನ ಅಭಿಷೇಕ. ಅದನ್ನ ಅಭಿಷೇಕ ಮಾಡಲಾರ್ದ ನಾವು